ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೈಲಲ್ಲಿ ತಂದೆಗೆ ವಿಶ್ ಮಾಡೋಕೆ ಹೋಗಿದ್ದ ಮಗ ವಿನೀಶ್. ಆ ದಿನ ಅಪ್ಪ ಮಗನ ಭಾವುಕ ಕ್ಷಣ ಹೇಗಿತ್ತು ಗೊತ್ತಾ? ಗ್ಯಾರಂಟಿ ನ್ಯೂಸ್ ಬಳಿ ಆ ಭಾವುಕ ಕ್ಷಣವನ್ನ ನಟ ಧನ್ವೀರ್ ಬಿಚ್ಚಿಟ್ಟಿದ್ದಾರೆ. ವಿನೀಶ್ ತುಂಬಾ ಮೆಚುರಿಟಿ ಇರುವ ಹುಡುಗ. ಯಾವಾಗಲೂ ವಿನೀಶ್ ತುಂಬಾ ತೂಕವಾಗಿ ಮಾತಾಡ್ತಾನೆ. ಮೊನ್ನೆ ಜೈಲಲ್ಲಿ ಅಪ್ಪ ಮಗನನ್ನ ನೋಡಿ ಬೇಸರ ಆಗ್ಬಿಡ್ತು ನಮಗೆ. ಯಾವ ಶತ್ರುಗೂ ಈ ರೀತಿಯ ಕೆಟ್ಟಗಳಿಗೆ ಬರಬಾರ್ದು ಅಂತ ಅನ್ನಿಸ್ತು. ಯಾರೋ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಾಲ ಹಿಂಗೆ ಇರಲ್ಲ, ಅವರಿಗೂ ಮಕ್ಕಳು ಫ್ಯಾಮಿಲಿ ಇರುತ್ತಲ್ವಾ. ವಿನೀಶ್ಗೆ ನಾವೆಲ್ಲ ಧೈರ್ಯ ತುಂಬ್ತಾ ಇರ್ತೀವಿ ಹಿಂಗಂತ ಗ್ಯಾರಂಟಿ ನ್ಯೂಸ್ಗೆ ನಟ ಧನ್ವೀರ್ ಗೌಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫೆಬ್ರವರಿ 16ನೇ ತಾರೀಕು ದರ್ಶನ್ ಅವರ ಹುಟ್ಟುಹಬ್ಬ ಇತ್ತು. ಆ ಸಂದರ್ಭದಲ್ಲಿ ತಂದೆಯನ್ನು ನೋಡೋಕೆ ಆ ಜಾಗಕ್ಕೆ ಮಗ ಹೋಗಿದ್ದಾನೆ. ಹೇಗಿತ್ತು ಆ ಕ್ಷಣ ಅನ್ನೋದನ್ನ ವಿವರಿಸಿದ್ದಾರೆ ಧನ್ವೀರ್. ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಒಬ್ಬ ಮೈಸೂನ್ ಥರ ನಿಂತ್ಕೊಂಡಿದ್ದೀರ, ಅತ್ತಿಗೆ ಅಂತ ಕರೀತಾರೆ ನಾವು ಪ್ರೀತಿಯಿಂದ. ವಿನೀಶ್ ಅವರು ಅಪ್ಪನಿಗಿಂತ ಮುಗಿಲೆತ್ತರಕ್ಕೆ ಬೆಳೆದಿದ್ದಾರೆ, ಇನ್ನೂ ಸ್ವಲ್ಪ ಹೈಟಾಗೇ ಬೆಳೆದಿದ್ದಾರೆ. ಈಗ ಇನ್ನೂ ಸ್ಕೂಲು ಕಾಲೇಜ್ಗೆ ಹೋಗ್ತಾ ಇರ್ತಕ್ಕಂಥ ಹುಡುಗನ ಮನಸ್ಸಲ್ಲಿ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗದೇ ಇರ್ತಕ್ಕಂಥದ್ದು ದಿನಗಳು ಕ್ಷಣಗಳು ಇವೆಲ್ಲನೂ. ಸೊ ಆ ಹುಡುಗ ಎಷ್ಟು ಮೆಚೂರ್ಡಾಗಿ ಅದನ್ನು ಸರ್ ಅದು ನೋಡೋಕ್ಕಂಗೆ ಅನಿಸುತ್ತೆ. ವಿನೀಶ್ ಪಾಪ ನೋಡೋಕ್ಕಂಗೆ ಅನಿಸುತ್ತೆ, ಬಟ್ ಟೂ ಮೆಚೂರ್, ತುಂಬ ಮೆಚೂರಿಟಿ ಇದೆ ಹುಡುಗನಿಗೆ. ಆಮೇಲೆ ಅದು ಒಂದೊಂದು ಮಾತಾಡೋದು ತುಂಬ ತೂಕವಾಗಿ ಮಾತಾಡ್ತಾರೆ ಸರ್. ನೋಡಿ ಮಾಡಿ ಯೋಚನೆ ಮಾಡಿ ಮಾತಾಡೋದು. ಆಮೇಲೆ ಗೊತ್ತಿರುತ್ತೆ ಏನಿತ್ತು ಅಂತ, ಬಟ್ ಮಾತಾಡಲ್ಲ. ಎಲ್ಲಿ ಏನು ಮಾತಾಡಬೇಕೋ ಅದೇ ಮಾತಾಡೋದು. ಬಟ್ ನನಗೆ ಮೊನ್ನೆ ಒಂಚೂರು ಬೇಜಾರಾಯ್ತು ಅಷ್ಟು. ಮೊನ್ನೆ ಈ ಬರ್ಡೇ ಕರ್ಕೊಂಡಲ್ಲ, ಲೈಕ್ ಇಬ್ಬರು ಮುಂದೆನೇ ಇದ್ದಾರೆ. ಲೈಕ್ ಅದೊಂದು ಆ ಸಿಚುವೇಶನ್ ಇತ್ತಲ್ಲ, ತುಂಬ ಬೇಜಾರಾಯ್ತು ನನಗೆ. ಯಾರಿಗೂ ಶತ್ರುಗಳಿಗೂ ಆ ಥರದ್ದು ಒಂದು ಸಿಚುವೇಶನ್ ಬರಬಾರ್ದು ಸರ್. ಒಂದು ತಂದೆ ಮಗನ ಮಧ್ಯೆ ಯಾವ ಶತ್ರುಗಳಿಗೂ ಆ ಥರ ಸಿಚುವೇಶನ್ ಬರಬಾರ್ದು. ಇರಲಿ, ಬಟ್ ಏನು ಮಾಡೋಕ್ಕಲ್ಲ ಸರ್. ಯಾರ್ಯಾರು ಪರ್ಸ್ನಲ್ ಟಾರ್ಗೆಟ್ ಮಾಡಿ ಏನೇನು ಮಾಡ್ತಾರೆ. ಕಾಲ ಅನ್ನೋದು ಹಿಂಗೆ ಇರಲ್ಲ. ಅವ್ರಿಗೂ ಮಕ್ಕಳಿರ್ತಾರೆ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಒಂದಿನ ಅವ್ರಿಗೂ ಅನುಭವಗಳಾದಾಗ ತಪ್ಪು ನಾವು ಮಾಡಿದವಾಗ ಇವತ್ತು ನಾವು ರವಿ ಸರ್ ನಿನ್ನೆಲ್ಲ ಮನೆ ಒಂದು ಮಾತು ಹೇಳಿದ್ರು, ಅಷ್ಟು ಪ್ರಪಾತಕ್ಕೆ ಒಂದು ಕೆಟ್ಟಗಳಿಗೆ ಕುಗ್ಗಿಸಿದೆ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಸತ್ಯ ಸರ್ ಬಂದೇ ಬರುತ್ತೆ. ಅದನ್ನ ಎತ್ಕೋಬೇಕಾಗುತ್ತೆ. ಆ ಕ್ಷಣಕ್ಕೆ ನಾವೆಲ್ಲ ಕಾಯೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ನಿಜ ಸತ್ಯ ಸರ್, ಸತ್ಯ. ನನ್ಗೆ ಅವತ್ತು ಅನ್ಸಿದ್ದಾರೆ ಅಲ್ಲಿ ಹೋದಾಗ ಪಾಪ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.